ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಮಾಹಿತಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಕೊನೆವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ಯಾಕಂದರೆ ಈಗಿನ ಎಲ್ಲರೂ ಅಷ್ಟೇ ಟ್ಯಾಬ್ಲೆಟ್ಗೆ ಬಿ.ಪಿಗೆ ಶುಗರ್ಗೆ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಒಬ್ಬರು ಏನಕ್ಕಾದರೂ ಬೇರೆ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಅಂಥವ್ರಿಗೆಲ್ಲ ಹಲ್ಲುಗಳೆಲ್ಲ ತುಂಬಾ ಹಳದಿ ಥರ ಕಟ್ಕೊಂಡ್ಬಿಟ್ಟಿರುತ್ತೆ. ಮಾತಾಡೋಕ್ಕೆ ಕೂಡ ಒಂಥರ ಮುಜುಗರ ಥರ ಆಗ್ತಾ ಇರುತ್ತೆ, ಗಾರೆ ಥರ ಆ ಥರ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ. ಒಂಥರ ಇಲ್ಲಾಂದರೆ ಹಲ್ಲುಗಳೇ ಒಂಥರ ಹಳದಿ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ. ಅದು ಟ್ಯಾಬ್ಲೆಟಿಂದನೂ ಅಲ್ಲ, ಒಬ್ರಿಗೆ ಏಜ್ ಆಗ್ತಾ ಆಗ್ತಾ ಕೂಡ ನಮಗೆ ಹಲ್ಲನ್ನೋದು ಹಳದಿ ಥರ ಆಗುತ್ತೆ. ಇಲ್ಲಾಂದರೆ ವಿಟಮಿನ್ಸ್ ಆ ಥರ ಕಡಿಮೆ, ಕ್ಯಾಲ್ಶಿಯಂ ಕಡಿಮೆ ಇದ್ದರೂ ಕೂಡ ನಮ್ಗೆ ಹಲ್ಲು ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ. ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಆರಾಮಾಗಿ ನಮಗೆ ಎಷ್ಟೇ ಹಳದಿ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಫಸ್ಟ್ ಆದರೆ ರೈಸ್ ತೊಗೊಂಡಿದ್ದೀನಿ. ಇದು ಅಕ್ಕಿ ಅನ್ನೋದು ನಮಗೆ ನಮ್ಮ ಹಲ್ಲುಗಳಿಗೆ ಪಳಪಳ ಅಂತ ಹೊಳೆಯೋದಕ್ಕೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅಕ್ಕಿ ಅನ್ನೋದು ಫೇಸ್ಗೆ ಅಷ್ಟೇ ಬ್ರೈಟ್ನೆಸ್ ಕೊಡೋದಕ್ಕೆ, ಹಲ್ಲುಗಳಿಗೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ಕಲರ್ ಚೇಂಜ್ ಮಾಡೋದಕ್ಕೆ ಅಕ್ಕಿ ಅನ್ನೋದು ತುಂಬ ಯೂಸ್ ಆಗುತ್ತೆ. ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದನ್ನೇ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟೇ ಹಳದಿ ಇದ್ದರೂ ಕೂಡ ಹಲ್ಲು ನಮಗೆ ಅಕ್ಕಿಯಿಂದ ಮಾಡೋದ್ರಿಂದ, ಅಕ್ಕಿಯಿಂದ ಬ್ರಷ್ ಮಾಡೋದ್ರಿಂದ ನಮಗೆ ಹಲ್ಲು ಅನ್ನೋದು ವೈಟ್ ಕಲರ್ ಬರುತ್ತೆ. ಅದಕ್ಕೆ ಅಕ್ಕಿ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ. ಇದನ್ನು ಒಂದು ಪ್ಲೇಟ್ ತೊಗೊಂಡು ನಾವು ಕಾಫಿ ಫಿಲ್ಟ್ರ್ ಮಾಡ್ತೀವಲ್ಲ, ಅದೊಂದು ಸ್ಟ್ರೈನರ್ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಜಲಡಿ ಥರ ನಾವು ಜಲಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಪೇಸ್ಟ್ ಥರ ನಮಗೆ ಆಗಬೇಕಾಗುತ್ತೆ. ಇದು ಸ್ವಲ್ಪನೂ ರವೆ ಥರ ಇರಬಾರ್ದು, ತರಿಯಾಗಿರಬಾರ್ದು, ನುಣ್ಣಗಿರಬೇಕು. ಈ ಚೆನ್ನಾಗಿ ಜಲಡಿ ಮಾಡಿಕೊಂಡು ಇದು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ನಾವು 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಥರ ಹಳದಿ ಕಲರು ಇರೋದಿಲ್ಲ. ಒಬ್ಬೊಬ್ಬರಿಗೆ ಗಾರೆ ಥರ ಕಟ್ಕೊಂಡ್ಬಿಟ್ಟಿರುತ್ತೆ, ಅಂಥವ್ರು ಕೂಡ ತುಂಬಾ ಯೂಸ್ ಆಗುತ್ತೆ. ಇದನ್ನು ಜಲಡಿ ಹಾಕ್ಕೊಂಡ್ಮೇಲೆ ಇನ್ನು ಚಿಕ್ಕದೊಂದು ಬೌಲ್ ತೊಗೋತಾ ಇದ್ದೀನಿ. ಇದಕ್ಕೆ ಬೌಲ್ ತೊಗೊಂಡ್ಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ನಾವು ಜಲಡಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು, ಒಂದು 2 ದಿವಸ ಆರಾಮಾಗಿ ಬರುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಸೋಡಾನ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡು ಅದಕ್ಕೆ ಒಂದು 3/4 ಭಾಗ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು 1/4 ಭಾಗ ಮತ್ತೆ ಸೇರಿಸ್ಕೋಬೇಕಾಗುತ್ತೆ. ಒಂದು 3/4 ಭಾಗ ಅಷ್ಟು ಸೇರಿಸ್ಕೊಂಡು ನಾವು ನಿಂಬೆಹಣ್ಣು ಮತ್ತು ಸೋಡಾ ಹಾಕೋದ್ರಿಂದ ನಮಗೆ ಹಲ್ಲನ್ನೋದು ಎಷ್ಟೇ ಗಾರೆ ಥರ ಕಟ್ಕೊಂಡ್ಬಿಟ್ಟಿರುತ್ತೆ ಒಬ್ಬೊಬ್ಬರಿಗೆ, ಅದು ಹೋಗೋದೇ ಇಲ್ಲ. ಈ ಥರ ನಿಂಬೆಹಣ್ಣು ಸೋಡಾ ಹಾಕ್ಬಿಟ್ಟು ನಾವು ಉಜ್ಜೋದ್ರಿಂದ ಎಷ್ಟೇ ಗಾರೆ ಕಟ್ಟಿದ್ರೆ ಕೂಡ ಕ್ಲೀನ್ ಆಗುತ್ತೆ. ಇದಕ್ಕೆ ಕೋಲ್ಗೇಟ್ ಅನ್ನೋದು ನಾನು ಪೇಸ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದೇ ಬ್ರ್ಯಾಂಡು ಆ ಥರ ಏನೂ ಇಲ್ಲ, ನಮ್ಮ ಮನೇಲಿ ಯಾವುದಿದ್ರೂ ಅದು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಕೋಲ್ಗೇಟ್ ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನಾವು ಆವಾಗಲೇ ಈಗ ಸೈಡ್ಗೆ ಇಟ್ಕೊಂಡಿದ್ವಲ್ಲ ನಿಂಬೆ ಹಣ್ಣದು, ಅದು ಇವಾಗ ಫುಲ್ಲೆಲ್ಲ ಹಿಂಡ್ಕೋತಾ ಇದ್ದೀನಿ. ಇದು ಅರ್ಧ ಹೋಳಷ್ಟು ಬೇಕಾಗುತ್ತೆ ನಮಗೆ. ನಾವು ಅರಿಶಿನ ಹಾಕೋದ್ರಿಂದ ಏನಕ್ಕಪ್ಪ, ಅರಿಶಿನ ಮೊದಲೇ ಹಳದಿ ಇರುತ್ತಲ್ಲ, ಏನಕ್ಕೆ ಅರಿಶಿನ ಹಾಕ್ಕೋಬೇಕು ಅಂದರೆ ಒಬ್ಬೊಬ್ಬರಿಗೆ ಹುಳ್ಕಲ್ಲಿರುತ್ತೆ ಬಾಯಲ್ಲಿ, ಅಂಥವರು ಮಾತಾಡ್ತಾ ಇದ್ದರೆ ತುಂಬಾ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಎಷ್ಟೇ ಬ್ರಷ್ ಮಾಡಿದ್ರು ಕೂಡ ಒಂದು 1/2 ಅವರ್ ಅಷ್ಟಿಗೆ ಮತ್ತೆ ನಮಗೆ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಅಂಥವ್ರಿಗಾದರೆ ಈ ಥರ ಅರಿಶಿನ ಹಾಕ್ಬಿಟ್ಟು ನಾವು ಬ್ರಷ್ ಮಾಡೋದ್ರಿಂದ ಎಷ್ಟೇ ಜಾಸ್ತಿ ಸ್ಮೆಲ್ ಬಂದರೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಈ ಥರ ನಾವು ಡೈಲಿ ಮಾಡಿ ನಾವು ಹಲ್ಲುಜ್ಜೋದ್ರಿಂದ ನಮಗೆ ಎಷ್ಟೇ ಉಳ್ಕಲ್ಲಿದ್ರೂ ಕೂಡ ಆ ಸ್ಮೆಲ್ ಬರ್ತಾಯಿದ್ರೆ ಕೂಡ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾವು ಏನಕ್ಕೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಹುಳ್ಕಲ್ಲಿರೋರಿಗೆ ನಮಗೆ ಬಾಯಿ ಅನ್ನೋದು ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಅಂಥವರು ಅರಿಶಿನ ಹಾಕ್ಬಿಟ್ಟು ಹಲ್ಲುಜ್ಜಿ ನೋಡಿ, ತುಂಬಾ ನಮಗೆ ಬರ್ತಾ ನಮಗೆ ಸ್ಮೆಲ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಹಲ್ಲು ಕೂಡ ಅಷ್ಟೇ ಪಳ ಅಂತ ನಮಗೆ ಹೊಳೆಯುತ್ತದೆ. ಈ ಥರ ನಾವು ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಇದೊಂದು 2 ಡೇಸ್ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಬೆಳಗ್ಗೆ ಸಾಯಂಕಾಲ ಆರಾಮಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ತುಂಬಾ ರಿಸಲ್ಟ್ ಅನ್ನೋದು ಬರುತ್ತೆ. ಒಂದು ಸತಿ ಟ್ರೈ ಮಾಡಿದರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.